ಸಿಎಂ ಹೇಳಿದ್ರು ಕೂಡ ಇಷ್ಟು ಹೇಳಿದ್ರು ಬೇರೆ ಯಾವ ಸ್ಟೇಟ್ ಅಲ್ಲೂ ಕೂಡ ಹಿಂಗೆ ಆಗ್ತಾ ಇಲ್ಲ. ಸೊ ತೆಲಂಗಾಣ ಆಗಲಿ ಒರಿಸ್ಸಾ ಆಗಲಿ, ತೆಲಂಗಾಣಕ್ಕೆ ನಾವು ಅಪ್ಲಿಕೇಶನ್ ಹಾಕಕ್ಕೆ ಆಗಲ್ಲ, ಹೈದರಾಬಾದಿಗೆ ನಾವು ಹಾಕಕ್ಕಾಗಲ್ಲ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ಸಮಸ್ಯೆ? ಇದನ್ನ ಬಗೆಹರಿಸಬೇಕು. ಎಲ್ಲ ರಾಜ್ಯದವರು ಬರ್ತೀರಿ. ಈಗ ಆಂಧ್ರ ಪ್ರದೇಶ 90% ಬಂದಿದ್ದಾರೆ. ನಾವು ಮಾರ್ಕ್ಸ್ ಜಾಸ್ತಿ ತೆಗೆದ್ರು ಕೂಡ ನಮಗೆ ಸಿಗ್ತಾ ಇಲ್ಲ. ನಾವು 100-110 ತೆಗೆದ್ರೆ 70-80 ಬಂದ್ರೆ ಆಂಧ್ರದಲ್ಲಿ ಸಿಗ್ತಾ ಇದೆ. ಸೊ ಇಂಟರ್ವ್ಯೂ ಎಲ್ಲ ನಡೀತಾರೆ ಗೋಲ್ಮಾಲ್. ಅಲ್ಲಿ ಇಂಟರ್ವ್ಯೂ ಕನ್ನಡ ಮಾತಾಡೋದು ಸಹಿತ ಅವ್ರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಕನ್ನಡ. ಅಷ್ಟು ಕಂಡಮ್ ನಾವು ಕನ್ನಡ ಮಾತಾಡಕ್ಕೆ ಬಿಟ್ಟು ತೆಗೆದಾಕಿದ್ದಾರೆ. ಸೊ ಇಷ್ಟು ಕಂಡಮ್ ಯಾಕೆ ಕನ್ನಡದವರಿಗೆ? ನಾವು ಮಾರ್ಕ್ಸ್ ತೆಗಿತೀವಿ, ಬುದ್ಧಿವಂತಿರ್ತೀವಿ, ಇದು ನಮಗೆ ಕೊಡಿ ಅಷ್ಟೇ ಕೇಳ್ತಾರೆ. ನಾವು ಯಾವ ಪರಿಹಾರ ಬೇಡ, ಏನೂ ಬೇಡಪ್ಪ, ನಮ್ಮವರಿಗೆ ನಮಗೆ ಕೊಡಿ. ನೋಟಿಫಿಕೇಶನ್ ನಮಗೆ 10+2 2014ನಲ್ಲಿ ಇದ್ದಿದ್ದು ನೋಟಿಫಿಕೇಶನ್ ಮತ್ತೆ ತರಬೇಕು. ಇದು ರಾಜ್ಯ ಸರ್ಕಾರನೇ ತರಬೇಕು. ಇದು ನಾವು ಒಬ್ಬರಿಬ್ಬರಿಗೆ ಆಗಲ್ಲ. ಇದು ರಾಜ್ಯ ಸರ್ಕಾರ ಸ್ಟೆಪ್ ತರಬೇಕು, ಮಾಡಿದ್ರೆ ಮಾತ್ರ. ಈಗ ನಾವು ಈ ಪ್ರೊಟೆಸ್ಟ್ ದೊಡ್ಡದು ಮಾಡ್ತೀವಿ ಸರ್. ಪ್ರೊಟೆಸ್ಟ್ ದೊಡ್ಡದು ಮಾಡಿ ಸಿಎಂ ಮನೆಗೆ ನಾವು ಹೋಗ್ಲೇಬೇಕಾಗುತ್ತೆ. ಸಿಎಂ ಮನೆಗೆ ಹೋಗಿ ಸಿಎಂ ಭೇಟಿ ಆಗ್ಲೇಬೇಕು. ಈಗ ಎಲ್ಲಾ ಡಿಸ್ಟ್ರಿಕ್ಟ್ ಈಗ 3 ಹೆಡ್ ಕ್ವಾರ್ಟರ್ಸ್ ಅಲ್ಲೂ ನಾವು 3 ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಬ್ಯಾಂಕ್ ಮುಂದೆ ಕೊರೋನಾ ಅಂತೀವಿ. 1000-10,000 ಜನ ನಾವು ಕೂತ್ಕೊಳ್ತೀವಿ. ನಾವು ವಹಿವಾಟು ಮಾಡಕ್ ಕೊಡಲ್ಲ. ಈಗ ಎಷ್ಟು ಜನ 3 ಲಕ್ಷ ಜನ ಅಂದಾಜು ಬರ್ದಿದ್ದಾರೆ. ಅದರಲ್ಲಿ ಮೈನ್ ಸೆಲೆಕ್ಟ್ ಒಂದು 20,000 ಜನ ಸೆಲೆಕ್ಟ್ ಮಾಡ್ತಾರೆ ಮೈನ್ಸ್ ಅಲ್ಲಿ. ಅದರಲ್ಲಿ ಎಲ್ಲಾ ಕಡೆಯಿಂದ ನಮ್ಗೆ ಜಾಸ್ತಿ ಮಾರ್ಕ್ಸ್ ಬಂದ್ರು ಸಿಗ್ತಾ ಇಲ್ಲ. 100-110 5 ಎಲ್ಲ ಕೊಡ್ತಾ ಇದ್ದಾರೆ. ಕ್ವಾಲಿಫೈ ಮಾರ್ಕ್ಸ್ ಸೊ ಇದಕ್ಕೋಸ್ಕರ ನಾವು ಹೇಳೋದು, ಇದನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಲ್ಲಿ, ಆದ್ರೂ ಜೊತೆ ಕೊಡ್ತಾ ಇಲ್ಲ. ದೊಡ್ಡ SBI ಬೇಕು ಅಂತ ಕೇಳ್ತಾ ಇಲ್ಲ. RRB ಮತ್ತೆ IBPS ಕ್ಲರ್ಕ್ ಅಲ್ಲಿ ಕಂಪಲ್ಸರಿ ಕನ್ನಡದಲ್ಲಿ ಕೊಡಬೇಕು. ನೋಟಿಫಿಕೇಶನ್ ಚೇಂಜ್ ಮಾಡಿಲ್ಲ. 2017 ಜೂನ್ ಅಲ್ಲಿ ಬರೋ ನೋಟಿಫಿಕೇಶನ್ ದಯವಿಟ್ಟು ಚೇಂಜ್ ಮಾಡಿ. ನಾನು ಕೇಳ್ತಾರೆ, ದಯವಿಟ್ಟು ಚೇಂಜ್ ಮಾಡಿ. 10+2 2014 ಪ್ರಕಾರ ಕೊಡಿ. ರೈತರಿಗೂ ಸಮಸ್ಯೆ ಆಗತ್ತೆ, ಓದೋರ್ಗೂ ಸಮಸ್ಯೆ ಆಗತ್ತೆ, ದೊಡ್ಡ ಸಮಸ್ಯೆ ಆಗತ್ತೆ. ಪ್ರಾದೇಶಿಕ ಭಾಷೆ ಕೊಡಿ, ಗ್ರಾಮೀಣ ಭಾಗದಲ್ಲಿ ಕೊಡಿ ಅಂತ ಕೇಳ್ತಾರೆ. ಹೋರಾಟ ಜೋರ ಮಾಡಲೇಬೇಕು ಸರ್. ಕರೆಯೋದಿನ 2 ವರ್ಷ 3 ವರ್ಷ ಕರೀತಾರೆ. ನಾವು ಯಾರು ಓಟ್ ಹಾಕಲ್ಲ ಸರ್. ಯಾರು ಓಟ್ ಹಾಕೋದಿಲ್ಲ. ಎಲ್ಲರೂ ಫ್ಯಾಮಿಲಿಗೆ ಮೇಲೆ ಯಾರು ಓಟ್ ಹಾಕ್ಸಲ್ಲ. ಸಾಕಾಗಿ ಹೋಗಿದ್ದಾರೆ. ಇವತ್ತು ಹೋಗ್ಬಿಡಿ. ಯಾಕಂದ್ರೆ ನಾವು ಟ್ಯಾಲೆಂಟ್ ಇದ್ರು ಸಿಗ್ತಾ ಇಲ್ಲ. ನಾವೇನ್ ಮಾಡ್ಬೇಕು ಸರ್? ಏನು ಯೂತ್ಗೆ ಕೆಲಸ ಇಲ್ಲ. ಅಷ್ಟು ಮಾರ್ಕ್ಸ್ ಸಿಗ್ತಿಲ್ಲ. ಈಗ ತೆಲಂಗಾಣ ಮಾದರಿ ತಗೊಂಡ್ಬಿಟ್ರಿ. KSR ರೆಡ್ಡಿ ಅವ್ರು ಹೆಂಗ್ ತಂದಿದ್ದಾರೆ, ಚಂದ್ರಶೇಖರ್ ಆ ತರ ತಂದ್ಬಿಡಿ ಕರ್ನಾಟಕಕ್ಕೆ. ಇಲ್ಲಿ ಪವರ್ ಇದೆ, ಸಿಎಂ ಎಲ್ಲ ಪವರ್ ಇದೆ. ಬರೀ ಎಲ್ಲಾ ರಾಜ್ಯದಲ್ಲೂ ಇಲ್ಲ. ಇದೊಂದೇ ರಾಜ್ಯದಲ್ಲಿ ಇಷ್ಟು ಸಮಸ್ಯೆ, ಕರ್ನಾಟಕದಲ್ಲೇ ಇಷ್ಟು ಸಮಸ್ಯೆ. ಬೇರೆ ಕಡೆಗೆಲ್ಲ ಆಂಧ್ರ ಮತ್ತು ತೆಲಂಗಾಣ ಒಂದೇ ಭಾಷೆ, ಒಂದೇ ತಾಯಿ ಮಕ್ಕಳ ತರ ಅವರು. ಬಟ್ ಬೇರೆ ಆಗಿದ್ದಾರೆ. ಅವ್ರು ಆಂಧ್ರದವ್ರು ತೆಲಂಗಾಣ ಕೊಡ್ತಾ ಇಲ್ಲ. ಸೊ ಒಂದೇ ಭಾಷೆಗೆ ಕೊಡ್ತಾ ಇಲ್ಲ. ನಮಗೆ ಕನ್ನಡ ಅವ್ರು ಹೆಂಗ್ ಕಲಿತಾರೆ? ಬೆಂಗಳೂರಲ್ಲಿ ನೋಡಿದ್ರೆ ಯಾರು ಕನ್ನಡ ಮಾತಾಡ್ತಾರೆ? 40% ಕನ್ನಡದವ್ರು ಇದ್ದಾರೆ. ಬೇರೆ ಯಾರು ಕನ್ನಡ ಮಾತಾಡ್ತೀರಿ? ನೀವು ಹಳ್ಳಿಲಿ ಹೋಗಿ ಒಬ್ಬ ರೈತ ಹೆಂಗ್ ಸರ್ ಕಮ್ಯುನಿಕೇಟ್ ಮಾಡ್ತಾನೆ? ಇವತ್ತು ಹೆಂಗಾದ್ರು ಟೆಕ್ನಾಲಜಿ ಎಷ್ಟು ಬೆಳೆದಿದೆ, ಆಪ್ಗಳು ಎಷ್ಟು ಬಂದಿದೆ, ಅವ್ನು ಹೆಂಗ್ ಕಮ್ಯುನಿಕೇಟ್ ಮಾಡಕ್ ಸಾಧ್ಯ? ಸೊ ಅದಕ್ಕೋಸ್ಕರ ಹೇಳ್ತಾರೆ, ಕನ್ನಡದವ್ರಿಗೆ ಅವಕಾಶ ಕೊಟ್ಟರೆ ಬ್ಯಾಂಕು ಉದ್ಧಾರ ಆಗುತ್ತೆ. ನಾವು